ಮನೆಯಲ್ಲಿರುವಂತಹ ಗೃಹಲಕ್ಷ್ಮಿಯರೇ ಸ್ವಲ್ಪ ಈ ಸುದ್ದಿನ ನೋಡಿ. ಕೆಲ ಗೃಹಲಕ್ಷ್ಮಿಯರ ಸಿಮ್ ಬಂದ್ ಆಗಿದೆ, ಚೆಕ್ ಮಾಡ್ಕೊಳ್ಳಿ. ಸಿಎಂ ಡಿಕೆಶಿ ಸರ್ಕಾರದಿಂದ ಆಪರೇಷನ್ ಗೃಹಲಕ್ಷ್ಮಿ, ಭರ್ಜರಿ ಸರ್ಜರಿ. ಆಪರೇಷನ್ ಗೃಹಲಕ್ಷ್ಮಿಗೆ ಹಲವರು ಔಟ್ ಆಗಿದ್ದಾರೆ. ಒಂದಲ್ಲ ಎರಡಲ್ಲ, 3.89 ಲಕ್ಷ ಫಲಾನುಭವಿಗಳಿಗೆ ಈಗ ಔಟ್ ಆಗಿರುವಂತ. ಬೇಗ ಹೋಗಿ ನಿಮ್ಮ ಐಡಿಯನ್ನ ಸಹ ಚೆಕ್ ಮಾಡ್ಕೊಳ್ಳಿ. ಮನೆಯಲ್ಲಿರುವಂತಹ ಗೃಹಲಕ್ಷ್ಮಿಯರೇ ಸ್ವಲ್ಪ ಈ ಸುದ್ದಿನ ನೀವು ನೋಡ್ಲೇಬೇಕು, ಗಮನಿಸಲೇಬೇಕು. ಯಾಕಂತಂದ್ರೆ ಕೆಲ ಗೃಹಲಕ್ಷ್ಮಿಯರ ಸಿಮ್ ಬಂದ್ ಆಗಿದೆಯಂತೆ, ಚೆಕ್ ಮಾಡ್ಕೊಳ್ಳಿ. ಸಿಎಂ ಡಿಕೆ ಸರ್ಕಾರದಿಂದ ಆಪರೇಷನ್ ಗೃಹಲಕ್ಷ್ಮಿ ಆಗ್ತಾ ಇದೆ ರಾಜ್ಯದಲ್ಲಿ. ಬೇಗ ಹೋಗಿ ನಿಮ್ಮ ಐಡಿಯನ್ನ ಸಹ ಚೆಕ್ ಮಾಡ್ಕೊಳ್ಳಿ. ಮನೆಯಲ್ಲಿರುವಂತಹ ಗೃಹಲಕ್ಷ್ಮಿಯರು ಈ ಸುದ್ದಿನ ನೀವು ನೋಡ್ಲೇಬೇಕು. ಗೃಹಲಕ್ಷ್ಮಿ ದುರುಪಯೋಗ ತಡೆಗೆ ಈಗ ಡಿಕೆ ಸರ್ಕಾರ ಹೊಸ ಹೆಜ್ಜೆಯನ್ನ ಇಟ್ಟಿರುವಂತದ್ದು. 1,94,000 ತೆರಿಗೆದಾರರು ಈಗ ಪತ್ತೆಯಾಗಿದ್ದಾರೆ. ಐಟಿ ಜಿಎಸ್ಟಿ ಪಾವತಿಸಿದವರ ಖಾತೆಗೂ ಕೂಡ ಹಣ ಜಮೆ ಆಗ್ತಾ ಇತ್ತು. ಈಗ 3,89,000 ಫಲಾನುಭವಿಗಳನ್ನ ಮತ್ತೆ ಪತ್ತೆ ಹಚ್ಚಿದೆ ಸಿಬ್ಬಂದಿ. ಈ ಫಲಾನುಭವಿಗಳಿಗೆ ಕೋಕು ಕೊಟ್ಟಿರುವಂತಹ ಡಿಕೆ ಶಿವಕುಮಾರ್ ಅವರ ಸರ್ಕಾರ ಈಗ ಎಲ್ರಿಗೂ ಕೂಡ ಮಾಸಿಕ 2,000 ರೂಪಾಯಿ ವರ್ಗಾವಣೆ ಸ್ಥಗಿತ ಆಗ್ತಾ ಇರುವಂತದ್ದು. ಈಗಾಗಲೇ 17 ಜಿಲ್ಲೆಗಳಲ್ಲಿ 1,01,000 ಜನ ಈ ಸ್ಕೀಮ್ನಿಂದ ಹೊರಗೆ ಹೋಗಲಾಗಿದೆ. ಇನ್ನು ಹಲವರ ಗೃಹಲಕ್ಷ್ಮಿ ಯೋಜನೆ ಕೂಡ ಬಂದ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಗೃಹಲಕ್ಷ್ಮಿ ದುರುಪಯೋಗ ತಡೆಗೆ ಈಗ ಡಿಕೆ ಸರ್ಕಾರ ಹೊಸ ಹೆಜ್ಜೆಯನ್ನ ಇಟ್ಟಿರುವಂತದ್ದು. 1,95,000 ಮೃತರ ಜೊತೆಗೆ ತೆರಿಗೆದಾರರು ಕೂಡ ಪತ್ತೆಯಾಗಿದ್ದಾರೆ. ಐಟಿ ಜಿಎಸ್ಟಿ ಪಾವತಿ ಮಾಡ್ತಾ ಇದ್ದವರ ಖಾತೆಗೂ ಕೂಡ ಹಣ ಜಮೆ ಆಗ್ತಾ ಇತ್ತು.